ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೇಳೋಪಟ್ಟು ಚೆನ್ನಾಗಿರ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತು ಮಗನೇ. ಸೊ ಫ್ರೆಂಡ್ಸ್, ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದನೇ ಟೈಮ್ ಬಂದು ಆಲ್ರೆಡಿ 10:30 ಆಗಿದೆ. ಇವತ್ತು ನನ್ನ ಮಗನಿಗೆ ಸಮ್ಮರ್ ಕ್ಯಾಂಪ್ ಫಸ್ಟ್ ಡೇ ಅಲ್ವಾ ಬೇಬಿ? ಚಿರು ಎಲ್ಲಿ ಹೋಗ್ತಿದ್ಯಾ ಮಗನೇ? ಸ್ಕೂಲ್ ಅನ್ಬೇಕು. ಸೊ ಅವ್ನಿಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಸ್ಕೂಲ್ ಅನ್ನಕ್ಕೆ ಹೋಗೋ ರೀತಿ ಅಂತಾನೆ. ಹಾಗೇನೆ ಸಮ್ಮರ್ ಕ್ಯಾಂಪ್ಗೆ ಅವ್ನಿಗೆ ಸ್ವಿಮ್ಮಿಂಗ್ ಅಂತ ಹೇಳಿ ಫುಲ್ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದೀನಿ. ಪಾಪ ಅದಕ್ಕೆ ಸ್ವಿಮ್ಮಿಂಗ್ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ. ಸೊ ನೋಡೋಣ ಹೇಗಿರುತ್ತೆ ಫಸ್ಟ್ ಡೇ ಸಮ್ಮರ್ ಕ್ಯಾಂಪ್ ಎಕ್ಸ್ಪೀರಿಯನ್ಸ್ ಅಂತ ಬಂದ್ಮೇಲೆ ಕೇಳ್ತೀನಿ. ಸೈಲೆಂಟ್ ಆಗಿರೋ ಮಗನೆ. ಆಯಿತು, ಆಮೇಲೆ ಹೇಳುವೆ. ಹೆಂಗೆ ಹೇಳಿ ತೋರಿಸ್ಬಿಡು. ಹಂಗೆ ಸ್ವಿಮ್ ಮಾಡ್ತೀಯಾ? ಆಯಿತು, ಗುಡ್. ಆಯಿತು. ಸೊ ಸ್ವಿಮ್ಮಿಂಗ್ ಅಂತ ಹೇಳ್ಬಿಟ್ಟು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾನೆ ಅವನು. ಸೊ ನೋಡೋಣ 10 to 4 ತನಕ ಇವತ್ತು ಹೇಗಿರ್ತಾನೋ ಪಪ್ಪಚ್ಚೆ. ಫಸ್ಟ್ ಟೈಮ್ ನನಗೂ ಬೇಜಾರಾಗುತ್ತೆ ಬಿಟ್ಟಿರೋಕ್ಕೆ, ಆದರೂ ಇರಲೇಬೇಕು. ಅಷ್ಟು ತುಂಟ ಮನೇಲಿದ್ರಂತೂ ಇನ್ನೂ ತುಂಟಾಕೋಗ್ತಾರೆ 2 monthsಲ್ಲಿ. ಸೊ ಅದಕ್ಕೇ ಜಾಯಿನ್ ಮಾಡಿಸಿರೋದು. ಸೊ ಬನ್ನಿ, ಇವತ್ತು ಹೇಗಿರುತ್ತೆ, ಬಂದಮೇಲೆ ಹೇಗಿರ್ತಾನೆ. ಸೊ ಅವ್ರು ಏನು ಹೇಳ್ತಾರೆ ನೋಡೋಣ ಇವತ್ತು ಅವನು ಹೇಗಿರ್ತಾನೆ ಅಂತ ಹೇಳ್ಬಿಟ್ಟು. ಇನ್ನು ಮನೇಲಿ ಪೂಜೆನೂ ಕೂಡ ಮಾಡಿಲ್ಲ, ಟೈಮ್ ಆಗೋಯ್ತು ಇವತ್ತು ನನಗೆ ಹಾಲಿಡೇಲೂ ಕೂಡ ನನಗೆ ಹಾಲಿಡೇ ಅನ್ನೋದೇ ಇಲ್ಲ ಅಲ್ವಾ ಚಿನ್ನು? ಅವ್ರು ನೀನು ಮಾಡ್ಕೊಂಡಿರೋದು ನಾನೇನು ಮಾಡೋಕ್ಕಾಗಲ್ಲ ಅಂತಾರೆ. ಅವ್ರಿಗೇನು ಇಷ್ಟ ಇಲ್ಲ, ನಾನೇ ಫೋರ್ಸ್ಫುಲಿ ಸೇರಿಸಿ ಅಂತ ಕೇಳ್ಕೊಂಡು ಸೇರಿಸಿರೋದು. ಏನಕ್ಕಂದರೆ ತುಂಟ ಆಗ್ತಾನಲ್ವಾ. ಸೊ ಏನೋ ಒಂದು ಸೈಲೆಂಟ್ ಆಗಿದ್ರೆ ಮಕ್ಳೆಷ್ಟು ಖುಷಿ ಆಗುತ್ತಲ್ವಾ. ಸೊ ಅದಕ್ಕೇ ಅಲ್ವಾ ಬೇಬಿ? ಹ್ಞೂ. ಇಲ್ಲ ಮತ್ತೆ ಆಯಿತು ಚಿರು. ಸೊ ಬನ್ನಿ, ಇನ್ನು ಮನೆಗೆ ಹೋಗಿ ಪೂಜೆ ಮಾಡಬೇಕು. ತಿಂಡಿ ಬಂದು ದೋಸೆ, ಇವತ್ತು ಚಟ್ನಿ ಮಾಡಿದ್ದೆ. ಬೇಬಿ ಯಾರು ಮತ್ತೆ? ನಾನಾ? ಸರಿ ಆಯ್ತು. ಬೇಬಿ ಇನ್ನೊಬ್ರು ಅವರೆಲ್ಲ ಯಾರು ಹೇಳ್ಬಿಡೋರು ಯಾರು ಅಂತ? ಯಾರವರು? ಸೊ ಇದು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಹಸ್ಬೆಂಡ್ ಇಬ್ಬರು ಕರ್ಕೊಂಡು ಹೋಗ್ತಾ ಇದ್ದೀವಿ, ಬಿಟ್ಬಿಟ್ಟು ಬರೋಣ ಅಂತೇಳಿ. ಸೊ ಹಂಗೇನಿಲ್ಲ, ನಾನಾದರೆ ನಾನು, ಅವರಾದರೆ ಅವರು, ಬಟ್ ಆಲ್ಮೋಸ್ಟ್ ನಾನೇ ಕರ್ಕೊಂಡು ಹೋಗೋದು. ಸೊ ನೋಡೋಣ ಬನ್ನಿ. ಇನ್ನು ಈವ್ನಿಂಗ್ ತನಕ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಲಾಸ್ಟ್ ಬ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ನಮ್ಮೂರ ಹಬ್ಬ ಕೂಡ ಇವತ್ತು ಕೂಡ ಮಂಡೇ. ಸೊ ಸೈಲೆಂಟ್. ಇವತ್ತು ಕೂಡ ಟೆಂಪಲ್ಗೆಲ್ಲ ಹೋಗ್ತೀವಿ. ಸೊ ಆ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಮ್ಯಾಮ್ ಆದ್ರೆ ಮಾತ್ರ ಸೈಲೆಂಟ್ ಅಂತ ಹೇಳ್ಬೇಕಾ? ಇಲ್ಲಾಂದ್ರೆ ಹೇಳ್ಬಾರ್ದಾ? ನಾನು ನಿಮ್ಮಮ್ಮ ತಾನೆ. ಸೊ ಅವ್ರ ಮ್ಯಾಮ್ ಮಾತ್ರ ಸೈಲೆಂಟ್ ಅಂತ ಹೇಳ್ಬೇಕಂತೆ, ನಾನು ಹೇಳ್ಬಾರ್ದಂತೆ. ನೋಡಿ ಎಷ್ಟು ಮಾತಾಡ್ತಾನಂತ. ಸೊ ಇನ್ನೇನು ರೀಚ್ ಆದ್ವಿ. ಬನ್ನಿ, ಹಿಂಗೆ ಈವ್ನಿಂಗ್ ತನಕ ಬ್ಲಾಗ್ ಹೇಗೋಗುತ್ತೆ ನೋಡೋಣ, ಕಂಟಿನ್ಯೂ ಮಾಡ್ತೀನಿ. ಮಮ್ಮದು ನಡಿ, ಬ್ಯಾಗ್ ತಗೋ. ಬ್ಯಾಗ್ನ ಎಲ್ಲ ತಿನ್ಕೊ ಬರ್ಬೇಕು ಆಯ್ತಾ? ಬಾ. ಬಾ, ಸ್ಲಿಪ್ಪರ್ ಅಲ್ಲ ಬಿಡು. ಬಿಡು ಬೇಗ. ಸ್ಲಿಪ್ಪರ್ ನೋಡ್ಕೊ, ಇದು ನಿಂದು, ಇದೇ ಹಾಕೋ ಬರಬೇಕು. ಬೇರೆ ಮಕ್ಳದ್ದು ಹಾಕೋ ಬರಬಾರ್ದು ಆಯ್ತಾ? ಕೈ ಕೊಡು, ನಡಿ. ಹಾಯ್ ಮಾಡು. ಹೇಳಿದ್ದೀನಿ ಎಲ್ಲ ಬೆಳಗ್ಗೆ ನಡೆದಿದೆ. ಈವ್ನಿಂಗ್ ಅಲ್ವಾ, ಅವರಪ್ಪ ಬೇಡ ಅಂತ ಇವತ್ತು. ಚಿರು ಬಾಯ್ ಮಾಡು ಮೊನ್ನೆ. ಚಿರು ಅಮ್ಮಂಗೆ ಬಾಯ್ ಮಾಡಲ್ವಾ? ಚಿರು ಯಾಕೋ ಬೇಜಾರು ಮಾಡ್ಕೊಬಿಟ್ಟವನೆ. ಫ್ರೆಂಡ್ಸ್, ನನ್ನ ಮಗನ ಸಮ್ಮರ್ ಕ್ಯಾಂಪಿಗೆ ಬಿಟ್ಬಿಟ್ಟು ಬಂದು ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಬೇಗನೆ ಮಾಡ್ತಾಯಿದ್ದೆ, ಬಟ್ ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ದೋಸೆಗೆ ಅಲ್ವಾ ನೆನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ, ಜಸ್ಟ್ ಚಟ್ನಿ ಮಾಡೋದಲ್ವಾ ಅವನ್ನ ರೆಡಿ ಮಾಡಿಸ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ಸ್ಕೂಲು ಆಲ್ರೆಡಿ 1 ವೀಕ್ ಆಯಿತು ರಜಾ ಕೊಟ್ಟು. ಸೊ ಮತ್ತೆ ಅವ್ನ ಜೊತೆ ಕಿರ್ಚಾಡ್ಕೊಂಡು ರೆಡಿ ಮಾಡಿಸಿ ಅವನಿಗೆ ತಿನ್ನಿಸಿ ಕಳ್ಸೋಷ್ಟಲ್ಲಿ ಟೈಮ್ ಆಗಿಬಿಡ್ತು. ಸೊ ಓಕೆ, ಬಂದು ಪೂಜೆ ಮಾಡೋಣ, ಆಂಟಿ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ಜಸ್ಟ್ ಹೊಸ್ಲಿಗೆಲ್ಲ ಅಷ್ಟೇ ಕುಂಕುಮ ಇಟ್ಬಿಟ್ಟು ಹೋಗಿದ್ದೆ. ಅಷ್ಟೇ ಇವಾಗ ಬಂದು ಹೂವೆಲ್ಲ ಮುಡಿಸಿ ರೆಡಿ ಮಾಡಿ
ಇವಾಗ ಪೂಜೆ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆಯೇ ನನಗಂತೂ ಇವತ್ತು ತುಂಬ ಬೇಜಾರಾಯಿತು ನನ್ನ ಮಗನ ಬಿಟ್ಬಿಟ್ಟು ಬರುವಾಗ ನಿಜವಾಗ್ಲೂ. ಯಾಕಂದರೆ ಅವ್ನು ಬಾಯಿನೂ ಕೂಡ ಮಾಡಲಿಲ್ಲ ಪಾಪ. ಸ್ಕೂಲ್ಗೆ ಖುಷಿಯಾಗಿ ಹೋದ, ಮನೆಯಿಂದೆಲ್ಲ ಫುಲ್ ನಾನು ಹೋಗಲ್ಲ ಅಂತಲೇ ಅವನು ಹೇಳಲಿಲ್ಲ. ಯಾಕಂದರೆ ಸಮ್ಮರ್ ಕ್ಯಾಂಪಲ್ಲಿ ಸ್ವಿಮ್ಮಿಂಗ್ ಕ್ಲಾಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾನು ಅದಕ್ಕೆ ಸ್ವಿಮ್ಮಿಂಗ್ ಇರುತ್ತೆ ಅಂತ ಹೇಳಿ ಪಾಪ ಅವನು ಅದನ್ನೇ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋದ. ಅವನು ಏನೋ ಸ್ವಿಮ್ಮಿಂಗ್ ಜಸ್ಟ್ ಸ್ವಿಮ್ಮಿಂಗ್ ಅಂತ ಈ ರೀತಿ ಈವ್ನಿಂಗ್ ತನಕ ಇರಬೇಕು ಅನ್ನೋ ಐಡಿಯಾನೂ ಕೂಡ ಪಾಪ ಅವ್ನಿಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆಲ್ಲ ಮಕ್ಕಳು ನೋಡ್ದ, ಅವ್ನಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನನ್ನ ಜೊತೆ ಮಾತಾಡಲಿಲ್ಲ, ಅವ್ನು ಬಾಯಿ ಮಾಡಲಿಲ್ಲ. ಸೊ ನನಗೆ ಅವಾಗ ತುಂಬ ಬೇಜಾರಾಯಿತು. ಸೊ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಬೇಡ ಅಂತ ಹೇಳಿದ್ರು ಕೇಳಲ್ಲ, ಮತ್ತೆ ಹಿಂಗೆ ಬೇಜಾರು ಮಾಡ್ಕೋತೀಯಾ ಅಂತ ಹೇಳ್ಬಿಟ್ಟು. ಬಟ್ ಅದೇನು ಮಾಡೋಕ್ಕಾಗಲ್ಲ, ಹಂಗೆ ಆಗುತ್ತಲ್ವ ಲೈಫ್ ಅಂತಂದಮೇಲೆ ಒಂದು ಟೈಮ್ ಆ ರೀತಿ ಬೇಜಾರಾಗ್ಬಿಡುತ್ತೆ. ಇಟ್ಸ್ ಓಕೆ. ಏನೇ ಮಾಡಿದ್ರು ಕೂಡ ಅವ್ನ ಫ್ಯೂಚರಿಗೆ ಅಂತಲೇ ಹೇಳ್ಬೋದು, ಯಾವುದೇ ರೀತಿ ವಿಷಯದಲ್ಲಾದರೂ ಕೂಡ. ಸೊ ಇವಾಗ ನೋಡ್ಬೋದು ನಾನು. ಸೊ ಕ್ಲೀನಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಬಂದು ಪೂಜೆನೂ ಕೂಡ ಆಯಿತು, ತಿಂಡಿನೂ ಆಯಿತು. ಸೊ ಇವಾಗ ನಮ್ಮ ನಿಶು ಬೇಬಿನ ಮಲಗಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹೌದು, ಈಗ ಅವ್ನು ಮಲ್ಕೊಬಿಟ್ರೆ ಸ್ವಲ್ಪ ಕೆಲಸ ಇದೆ ನನಗೆ. ಟೈಮ್ ಬಂದು ಆಲ್ರೆಡಿ 1 o'clock ಆಯಿತು. ಸೊ ಬೆಳಗ್ಗೆ ಬಟ್ಟೆನ ವಾಶ್ಗೆ ಹಾಕಿದ್ದೆ. ಸೊ ಅದನ್ನು ಡ್ರೈ ಮಾಡಿಬಿಟ್ಟೀಗ ಒಣಗಾಕಿದ್ದು ಆಯಿತು. ಸ್ವಲ್ಪ ಬಟ್ಟೆ ಇದೆ, ಅದನ್ನೆಲ್ಲ ನೀಟಾಗಿ ಮಾಡಿಸಿಟ್ಟು ಇವತ್ತು ಅಮ್ಮನ ಮನೆಗೆ ಹೋಗ್ತೀನಲ್ವಾ, ಟೆಂಪಲಿಂದೆಲ್ಲ ಬಂದಮೇಲೆ ನಾನು ಬರೋ ತನಕ ಅಂತೂ ಬಟ್ಟೆ ಎಲ್ಲ ಹಂಗೆ ಇರುತ್ತೆ. ನನ್ನ ಹಸ್ಬೆಂಡ್ ಅಂತೂ ರೂಮಲ್ಲಿ ಒಂದು ಕಡೆ ಇಟ್ಬಿಟ್ಟು ಹೋಗಿರೋ, ಒಂದು ಕಡೆ ಇಟ್ಟಿರಲ್ಲ, ಎಲ್ಲ ಫುಲ್ಲು ಹಿಂಗಾರು ಬಿಸಾಡಿಬಿಟ್ಟಿರ್ತಾರೆ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಬಟ್ಟೆ ಎಲ್ಲ ಮಡಿಸಿ ಇಟ್ಕೊಟ್ಬಿಟ್ಟು ಹೋಗ್ಬೇಕು ನಾನು. ಸ್ವಲ್ಪ ಬಟ್ಟೆ ಎಲ್ಲ ಮಡಿಸಿಡೋದಿದೆ ಅಷ್ಟೇ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು. ಹಾಗೆ ನಮ್ಮ ಚಿರು ಬೇಬಿಗೂ ಕೂಡ ಕಾಲ್ ಮಾಡಿದ್ದೆ. ಅವ್ರು ಕಾಲ್ ಮಾಡಿದ್ದವ್ರು ಯಾವಾಗಲಾದರೂ ಸರಿ ಕಾಲ್ ಆದರೂ ಮಾಡ್ಬೋದು, ವೀಡಿಯೋ ಕಾಲ್ ಆದರೂ ಮಾಡ್ಬೋದು, ಏನಾದರೂ ಕೂಡ ಮಾಡಿ ವಿಚಾರಿಸ್ಕೊಳ್ಳಿ, ನಿಮ್ಮ ಮಗನ್ನ ನೋಡ್ಕೊಳ್ಳಿ, ಏನಿಲ್ಲ ಅಂತ ಹೇಳಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಾನು ವೀಡಿಯೋ ಕಾಲ್ ಮಾಡಿದ್ದೆ. ಅವ್ನಿಗೆ ಹೇಳಬೇಡಿ, ಜಸ್ಟ್ ಹಾಗೆ ತೋರಿಸಿ ಅವನ್ನ ಅಂತ ಹೇಳಿಬಿಟ್ಟು. ಯಾಕಂದರೆ ಆಮೇಲೆ ನೆನೆಸ್ಕೊಬಿಟ್ರೆ ತುಂಬ ಕಷ್ಟ ಅಲ್ವಾ, ಮತ್ತೆ ಅಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಡ್ರಾಯಿಂಗ್ ಏನೋ ಕೊಟ್ಟಿದ್ರು. ಸೊ ಅದಕ್ಕೇನೋ ಕಲರ್ ಮಾಡ್ತಾಯಿದ್ದ. ಬೇಕೋ ಒಂದು ಸ್ವಲ್ಪ ಬೇಜಾರಲ್ಲಿದೆ, ಫುಲ್ ಖುಷಿಯಾಗಿರಲಿಲ್ಲ ಅವನು. ಇಟ್ಸ್ ಓಕೆ. ಬರುವಾಗಲೂ ಅಷ್ಟೇ ನಾನು ಹೇಳ್ದಾಗೆ ನನಗೂ ಕೂಡ ತುಂಬ ಬೇಜಾರಾಯಿತು. ಬಟ್ ಅಡ್ಜಸ್ಟ್ ಆಗೋ ತನಕ ನಮಗೂ ಕೂಡ ಹೊಸ್ದಲ್ವಾ, ಸೊ ಬೇಜಾರಾಗೇ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಇಟ್ಸ್ ಓಕೆ. ಪಪ್ಪನ ಕರಿತೀನಿ ಇವಾಗ, ಮಲ್ಕೊಳ್ಳಿಲ್ಲ ಅಂದರೆ ಮಲ್ಕೊಳ್ಳೋ ಅಂದರೆ ಹಾಡು ಹೇಳ್ತಾ ಇದ್ದೆ ನಾನು. ಸೊ ಅವ್ನಿಗೆ ಬೆಳಗ್ಗೆ ಟೈಮ್ ಅಂತೂ ಈ ರೀತಿ ಸೀರೆ ಇರಲೇಬೇಕು ಮಲಗಿಸೋದಕ್ಕೆ. ನೈಟ್ ಟೈಮ್ ಏನಿಲ್ಲ, ಪಕ್ಕದಲ್ಲಿ ಮಲ್ಕೋತಾನೆ. ಬಟ್ ಮಾರ್ನಿಂಗ್ ಟೈಮ್ ತುಂಬ ಅಭ್ಯಾಸ ಆಗಿಬಿಟ್ಟಿದ್ದಾನೆ, ಇರಲೇಬೇಕು. ಸೊ ಬನ್ನಿ, ಈವ್ನಿಂಗ್ ತನಕ ಹೇಗೆ ಹೋಗುತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಕೆಲಸ ಇದೆ, ಹೇಳ್ದಾಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆನೂ ಕೂಡ ಮಾಡಬೇಕು. ಸೊ ಏನು ಎತ್ತ ಅಂತೆಲ್ಲ ಗೊತ್ತಾಗಬೇಕಂದ್ರೆ ಸೊ ಮಿಸ್ ಮಾಡಿದೆ ವೀಡಿಯೋನ ಎಂಡ್ ತನಕ ನೋಡ್ಬೋದು. ಸೊ ಹಾಗೆ ಕ್ಲಾರಿಟಿ ಯಾವ ರೀತಿ ಬರ್ತಿದೆ ಅಂತ ನೋಡ್ಬೋದು. ಐಫೋನಲ್ಲಿ ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ. ಸೊ ಚೆನ್ನಾಗಿ ಬರ್ತಿದೆಯಾ ಅಂತ ಹೇಳಿ ನನಗೆ ತುಂಬ ಇಷ್ಟ ಆಯಿತು, ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ ಅಂತ. ಸೊ ನನ್ನ ಮೇನ್ ರೀಸನ್ ಇದೆ ಅಲ್ವಾ, ಸೊ ನನಗೆ ವೀಡಿಯೋ ತುಂಬ ಚೆನ್ನಾಗಿ ಬರಬೇಕು ಅಂತ. ಸೊ ಅದಕ್ಕೋಸ್ಕರ. ಬಟ್ ಆದರೂ ನನ್ನ ಹಳೆ ಫೋನ್ ಮೆಮೊರಿ ಇದೆಯಲ್ಲ, ಅದನ್ನು ಮಾತ್ರ ತುಂಬ ಮಿಸ್ ಮಾಡ್ಕೊತೀನಿ, ಹಳೆ ಫೋನ್ನ. ಬಟ್ ನನ್ನ ಜೊತೆನೇ ಇದೆ, ಎಲ್ಲೂ ಯಾರಿಗೂ ಕೊಡೋದು ಇಲ್ಲ, ಅದನ್ನು ಏನು ಮಾಡೋದಿಲ್ಲ. ಇನ್ನೂ ಚೆನ್ನಾಗಿದೆ ಫೋನ್, ಇನ್ನೂ ತುಂಬ ಯೂಸ್ ಮಾಡ್ಬೋದು. ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಸೊ ಬನ್ನಿ, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ಬಂದೆ, ನನ್ನ ಮಗನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡೋಣ, ಸರ್ಪ್ರೈಸಾಗಿ ಬಂದಿದ್ದೀನಿ. ಟೈಮ್ ಬಂದು 3:30 ಆಗಿದೆ ಅಷ್ಟೇ. ಆಮೇಲೆ 4 o'clockಗೆ 4:30ಗೂ ಕೂಡ ಬರ್ಬೋದು, ಏನಿಲ್ಲ. ಬಟ್ ಫಸ್ಟ್ ಡೇ ಅಲ್ವಾ, ಪಾಪ ಚೇಂಜ್ ಮಾಡ್ತಾ ಇರ್ತಾನೋ ಏನೋ ಅಂತ ನಾನೇ ಬೇಗ ಬಂದೆ. ಒಳಗಡೆ ಥರ ಓಪನ್ ಮಾಡ್ಬೋದಮ್ಮ? ಊಟ ಎಲ್ಲ ಮಾಡಿದ್ರಾ? ಊಟ ಮಾಡಿದ್ರಾ? ಫ್ರೆಂಡ್ಸ್, ಇವಾಗ ನಾನು ನನ್ನ ಮಗ ಫ್ರೆಶ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಬಿಸಿಲು ಕೂಡ ಇತ್ತು. ಹಾಗೆ ಪಾಪ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದ ಅಲ್ವಾ, ಫಸ್ಟ್ ಟೈಮ್ ನನ್ನ ಬಿಟ್ಟು. ಸೊ ಆ ಖುಷಿಗೆ ನಾನು ಕೂಡ ಪಾಪ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಆರಾಮ್ಸಾಗಿ ಪಾಪ ಅವ್ನಿಗೂ ಜ್ಯೂಸ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು, ಸೊ ಇಲ್ಲೇ ವಿಜಯನಗರದ ಹತ್ರ ಅಲ್ಲೇ ನಿಯರ್ ಸಮ್ಮರ್ ಕ್ಯಾಂಪಿಂದ ಅಲ್ಲೇ ಬಂದು ಇಲ್ಲಿ ಫ್ರೆಶ್ ಜ್ಯೂಸ್ ಕುಡಿತಾ ಇದ್ವಿ. ಪೈನಾಪಲ್ ಬೇಕು ಅಂತ ಹೇಳ್ದ ಅವನು. ಸೊ ನಾನು ಪೈನಾಪಲ್ಲೇ ತೊಗೊಂಡು, ಸೊ ಇಬ್ಬರು ಇವಾಗ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ. ನಾನೇ ಬಂದಿದ್ದವನ್ನ ಪಿಕಪ್ ಮಾಡೋದಕ್ಕೆ, ನನ್ನ ಹಸ್ಬೆಂಡ್ ಏನು ಬರಲಿಲ್ಲ. ಸೊ ನಾನೇ ಬಂದೆ. ಫ್ರೆಂಡ್ಸ್, ಇವಾಗ ನನ್ನ ಮಗನ ಕರ್ಕೊಂಡು ಬಂದಾದಮೇಲೆ ಕಿಚಡಿಗೆ ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ನಾವು ಕಿಚಡಿ ತೊಗೊಂಡೋಗ್ಬೇಕು. ಅದನ್ನು ಮಾಡೋಣ ಈ ರೀತಿ ಹೇಳ್ತಾರೆ. ಸೊ ಅದನ್ನು ಟೆಂಪಲ್ಗೆ ತೊಗೊಂಡೋಗ್ಬೇಕು ಇವಾಗ ಸಂಜೆ. ಸೊ ನಿನ್ನೆ ತಂಬಿಟ್ಟು ಇವಾಗ ಈ ರೀತಿ ಕಿಚಡಿಯನ್ನು ತೊಗೊಂಡೋಗ್ಬೇಕು. ಸೊ ಅದಕ್ಕೇ ಇಟ್ಟಿದ್ದೀನಿ. ಸ್ವಲ್ಪ ಅಷ್ಟು ತೊಗೊಂಡೋಗೋದು ಟೆಂಪಲ್ಗೆ. ಬಟ್ ನಾನು ಇವತ್ತು ಮನೆಯವ್ರಿಗೆಲ್ಲ ಫುಲ್ ಅದನ್ನೇ ಮಾಡೋಣ, ಚಟ್ನಿ ಮತ್ತು ಕಿಚಡಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಟೇಸ್ಟು ಅಂತ ಹೇಳ್ಬಿಟ್ಟು ಎಲ್ರಿಗೂ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡ್ಬೋದು, ನಾನು ರೈಸು ಮತ್ತು
ವಾಟರ್ ಹಾಕಿಟ್ಟಿರೋದು ಅಷ್ಟೇ. ಸೊ ಸಿಂಪಲಾಗಿ ಮಾಡೋವಂಥದ್ದು. ಸೊ ಅದಕ್ಕೆ ಸಿಂಪಲಾಗಿದೆ ಅಲ್ವಾ ರೆಸಿಪಿ, ನಿಮ್ಮ ಜೊತೆ ನೀವು ಶೇರ್ ಮಾಡ್ಕೊಳ್ಳೋಣ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ನಾವು ಸಣ್ಣಕ್ಕೆ ತೊಗೊಂಡಿದ್ದೀನಿ ನಾನು ಬಿಟಿ ರೈಸ್. ಯಾವುದಾದ್ರೂ ತೊಗೊಳ್ಬೋದು ನೀವು ರೈಸ್ನ, ಅದರಲ್ಲೇನಿಲ್ಲ. ಬಟ್ ಇದಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ, ಏನೇನಿಲ್ಲ. ಸೊ ಇವಾಗ ಬನ್ನಿ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ, ಎಷ್ಟು ಸಿಂಪಲ್ ಈ ರೆಸಿಪಿ ಮಾಡೋದು, ಸಿಂಪಲ್ ಕಿಚಡಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡ್ದಂತೆ ವಿಡಿಯೋನ ಎಂಟು ತನಕ ನೋಡಿ. ಇನ್ನು ಟೆಂಪಲ್ಗೂ ಕೂಡ ಹೋಗಬೇಕು. ಸೊ ಇನ್ನೂ ರೆಡಿ ಆಗಿಲ್ಲ ನಾನು. ಸೊ ಇನ್ನು ತುಂಬ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು. ಸೊ ಪ್ಲೀಸ್ ಮಿಸ್ ಮಾಡ್ದಂತೆ ವಿಡಿಯೋನ ಎಂಟು ತನಕ ನೋಡಿ. ಹಾಗೆಯೇ ಇದು ಎಲ್ಲಿ ತನಕ ಎಷ್ಟೋ ತನಕ ಇದು ಹಿಂಗೆ ಇರಬೇಕಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಏನು ಹೇಳ್ತೀವಿ ಅದನ್ನು ಅರ್ಧ ಬೆಂದಿರಬೇಕು. ಆಮೇಲೆ ಎಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂಥದ್ದು. ಸೊ ಅದಕ್ಕೋಸ್ಕರ ಅಕ್ಕಿ ಸ್ವಲ್ಪ ಇದಾಗಲಿ. ಆಮೇಲೆ ನಾನು ತೋರಿಸ್ತೀನಿ ಏನು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕಂತ. ನನ್ನ ಮಗ ಬಂದ ತಕ್ಷಣ ಸೌಂಡ್ ಸ್ಟಾರ್ಟ್ ಮಾಡಿದ್ದಾನೆ ಆಲ್ರೆಡಿ, ಅದಕ್ಕೆ ಅವನ್ನ ಸಮ್ಮರ್ ಕ್ಯಾಂಪ್ ಹಾಕಿರೋದು. ಬಟ್ ಬೇಜಾರಾಗುತ್ತೆ, ಈ ಸೌಂಡಿಗೆ ಅವ್ನು ಹಾಕಿರೋದು ಅಂತ ಹೇಳ್ಬೋದು. ಎಷ್ಟು ಆಟ ಆಡ್ತಾಯಿದ್ದಾರೆ ನೋಡಿ ಇಬ್ಬರೂ ಸೇರಿಕೊಂಡು. ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ರೆಡಿ ಮಾಡ್ಕೋಬೇಕು, ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಇವಾಗ ಮೆಣಸು ಜೀರಿಗೆ ಪುಡಿ ಮಾಡ್ಕೋಬೇಕು. ಸೊ ನಾನು ಸೇರು ಪ್ರಕಾರ ನೋಡೋಕ್ಕೋದ್ರೆ 1.5 kg 1.5 ಸೇರು ತೊಗೊಂಡಿರೋದು. kg ಪ್ರಕಾರ ಹೇಳೋದಾದರೆ 1.5 kg ರೈಸ್ ತೊಗೊಂಡಿರೋದಕ್ಕೆ ನಾನು ಇಷ್ಟಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ಕ್ವಾಂಟಿಟಿ ಖಾರ ಎಲ್ಲ ಬೇಕಾದರೆ ನಿಮ್ಗೆ ಗೊತ್ತಾಗುತ್ತಲ್ವ, ಸೊ ಅಷ್ಟು ಹಾಕೊಳ್ಳಿ ಸಾಕು. ಸೊ ನಾನು ಮೆಣಸು ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ಡ್ರೈ ಪೌಡರ್ ಹಂಗೆ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಈ ರೀತಿ ಫುಲ್ಲು ನೀಟಾಗಿ ಡ್ರೈ ಪೌಡರ್ ಮಾಡ್ಕೊಂಡಿದ್ದೀನಿ ಮೆಣಸು ಜೀರಿಗೆನ. ಸೊ ಇವಾಗ ಇದನ್ನು ರೈಸ್ ಒಳಗಡೆ ಮಿಕ್ಸ್ ಮಾಡೋಣ ಬನ್ನಿ. ರೈಸ್ ನೋಡ್ಬೋದು, ಸೊ ಈ ರೀತಿ ಆಗಿದೆ. ಸೊ ಒಂದು ಕುದ್ದ ತಕ್ಷಣ ಹಾಕಿದ್ರೆ ಸಾಕು. ಸೊ 50% ಅನ್ನೋದಕ್ಕಿಂತ ಒಂದು 40% ಆದರೂ ರೈಸ್ ಕುಕ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ಇವಾಗ ಏನೇನು ತೋರಿಸ್ತೀನಿ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ತುಂಬ ಅಂದರೆ ತುಂಬ ಈಸಿ ಆ್ಯಂಡ್ ಸಿಂಪಲಾಗಿ ಮಾಡೋವಂಥದ್ದು. ಸೊ ಇವಾಗ ಫಸ್ಟ್ ಮೆಣಸು ಜೀರಿಗೆ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಸೊ ಇದನ್ನು ಆ್ಯಡ್ ಮಾಡೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ಮೆಣಸು ಜೀರಿಗೆ ಪುಡಿ ಮಾಡಿರೋದು ಆ್ಯಡ್ ಮಾಡಿದೆ. ಹಾಗೆ ಅರ್ಶಿನದ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ ನಾನು. ಹಾಗೆ ನೆಕ್ಸ್ಟು ಕಾಯಿನೂ ಕೂಡ ಒಂದು ಹೋಳು ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ರೆಡ್ ಕಾಣ್ತಾ ಇದೆ ಅಂತ ಅನ್ಕೋಬೋದು. ಅದು ನೆನ್ನೆ ಟೆಂಪಲ್ಗೆ ತೊಗೊಂಡೋಗಿದ್ವಿ, ಸ್ವಲ್ಪ ಕುಂಕುಮ ಆಗಿತ್ತು, ಅದನ್ನೇ ಕ್ಲೀನ್ ಮಾಡ್ಕೊಂಡು ಇವಾಗ ನೀಟಾಗಿ ಪೇಸ್ಟ್ ಮಾಡಿಕೊಂಡೆ. ನೀವು ಕಾಯಿ ಇಷ್ಟು ಹಾಕಿದ್ರೂ ಸಾಕು, ಏನಿಲ್ಲ ಜಾಸ್ತಿ ಬೇಕು ಅಂತೇನಿಲ್ಲ. ಈ ರೀತಿ ನೈಸ್ ಪೇಸ್ಟ್ ಮಾಡ್ಕೊಂಡು ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಎಷ್ಟು ವೀಡಿಯೋನ ಮಿಸ್ ಮಾಡಿದೆ ಎಂಟು ತನಕ ನೋಡಿ. ಈ ರೆಸಿಪಿ ಎಷ್ಟು ಸಿಂಪಲಾಗಿ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಮಿಸ್ ಮಾಡ್ದಂತೆಯೇ ಫಸ್ಟ್ ಏನಿಲ್ಲ ಅರ್ಶಿನದ ಪುಡಿ ಹಾಕ್ಕೊಂಡು ಕೂಡ ಮೆಣಸು ಜೀರಿಗೆ ಪುಡಿ ಮಾಡಿರೋದನ್ನು ಹಾಕೋಬೋದು. ಸೊ ಅದೇ ಫಸ್ಟ್ ಅಂತೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಂಗೆ ಏನಿಲ್ಲ. ಹಾಗೆಯೇ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಸೊ ನೀವು ಯಾವ ರೀತಿ ಖಾರ ತಿಂತೀರ ನಿಮ್ಮ ಮನೇಲಿ, ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಚಾಪ್ ಮಾಡ್ಕೊಂಡು ಇವಾಗ ಅದನ್ನು ಕೂಡ ಈ ರೀತಿ ಇದ್ರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಮೆಣ್ಸಿಕಾಯಿನೂ ಕೂಡ ಹಿಂಗೆ ಹಾಕ್ತಾಯಿದ್ದಾರೆ ಅಂತ ಅನ್ಕೋಬೋದು. ಸೊ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದು ಆಪ್ಷನಲ್, ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಇದರಲ್ಲೇನಿಲ್ಲ. ಹಾಕ್ಬೋದು. ಇನ್ನೊಂದು ಸ್ವಲ್ಪ ರೆಡಿ ಆಗಿದೆ, ಸ್ವಲ್ಪ ಎಲ್ಲ ನೀರಿದೆ ಅಲ್ವಾ. ಸೊ ಅದನ್ನೆಲ್ಲ ನೀಟಾಗಿ ಆದರೆ ಸಾಕು, ಒಂದು 5 minutes ಸಾಕು ಅಷ್ಟೇ. ಹಾಗೆ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೊಬಿಡೋಣ. ಸೊ ಟೇಸ್ಟ್ ಬೇರೆ ನೋಡೋಂಗಿಲ್ಲ, ಸೊ ಹಿಂಗಾಗಿದೆಯೋ ಏನೋ ಅಂತ. ಯಾಕಂದರೆ ಇದು ದೇವ್ರಿಗೆ ಅಲ್ವಾ, ಸೊ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡೋದು ಅಷ್ಟೇ ಚೆನ್ನಾಗಿರುತ್ತೆ. ದೇವ್ರ ಹೆಸ್ರು ಹೇಳ್ಕೊಂಡು ಏನೇ ಮಾಡಿದ್ರು ನೋಡೋಣ ಹೆಂಗೆ ಬಂದಿರುತ್ತೆ ಇವತ್ತು ಅಂತೇಳಿ. ಬಟ್ ನಾನು ಇಷ್ಟೊಂದು ಕಿಚಡಿ ಯಾವಾಗಲೂ ಮಾಡ್ತೀನಿ, ನಾವು ಅಷ್ಟೇನೆಲ್ಲ ತೋಟದಲ್ಲೆಲ್ಲ ಮಾಡಿದಾಗ. ಬಟ್ ಹಬ್ಬದ ದಿನ, ನಾನು ಈ ಹಬ್ಬದ ದಿನ ಮಾರಿ ಹಬ್ಬದ ದಿನ ಇಷ್ಟೊಂದು ಕಿಚಡಿ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮು. ಯಾಕಂದರೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಅಂತ ಹೇಳ್ಬಿಟ್ಟು, ಇದನ್ನೆಲ್ಲ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡಿದೆ ಜಾಸ್ತಿ. ಸೊ ನೋಡೋಣ ಎಲ್ಲ ದೇವ್ರ ಮೇಲೆ ಬಾರಾಕ್ ಮಾಡೋದು ಹೆಂಗಾಗುತ್ತಂತ. ಯಾಕಂದರೆ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಲ್ವ, ನಾವು ಟೇಸ್ಟ್ ಮಾಡೋಂಗಿಲ್ಲ. ದೇವಸ್ಥಾನದಿಂದ ಬಂದಮೇಲೆ ತಿನ್ನಬೇಕು, ಅಥವಾ ದೇವ್ರಿಗೆ ಸ್ವಲ್ಪ ಇಟ್ಟು ಬೇರೆ ತೊಗೊಂಡು ಹೋಗ್ತೀವಲ್ವ, ಅದಾದಮೇಲೆ ಬಂದು ಕೊಡಬೇಕಾದ್ರೆ ತಿನ್ಬೋದು. ನೋಡೋಣ ಬನ್ನಿ ಹೇಗಾಗಿರುತ್ತೆ ಅಂತ. ಫೈನಲ್ ಟೇಸ್ಟ್ ಯಾವ ರೀತಿ ಇತ್ತು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದ್ದೀನಿ ನೋಡ್ಬೋದು ಟೆಂಪಲ್ಗೆ ಹೋಗೋದಕ್ಕೆ. ಸೊ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಇನ್ನೂ ಹೂವು ಮುಡ್ಕೋಬೇಕು. ಹಾಗೆ ಕೆಳಗಡೆ ಇವಾಗ ಟೆಂಪಲ್ಗೆ ಅದಕ್ಕೆ ಕಿಚಡಿ ಎಲ್ಲ ಮಾಡಿದ್ನಲ್ಲ, ಸೊ ಇದೆಲ್ಲ ತೊಗೊಂಡು ಹೋಗಬೇಕು. ಸೊ ಕಂಪ್ಲೀಟ್ ಪಿಕ್ ನಾನು ತಮ್ಮನೆಲ್ಲ ಹಾಕಿರ್ತೀನಿ, ನೋಡ್ಕೋಬೋದು ನೀವು ಸ್ಯಾರಿ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಟೈಮ್ ಬಂದು ಇವಾಗ 5:30 ಆಗಿದೆ. ಏನಿಲ್ಲ, ಇನ್ನೊಂದು 1/2 hour 15 minutes ಆಗುತ್ತೆ ನಾನು ಹೋಗೋಷ್ಟರಲ್ಲಿ. ಏನಾಗಲ್ಲ, ಸ್ವಲ್ಪ ಲೇಟ್ ಆಗೋದಷ್ಟು ರಶ್ ಕಮ್ಮಿ ಆಗುತ್ತೆ, ಆರಾಮ್ಸೆ ದೇವ್ರನ್ನ ನೋಡ್ಕೊಂಡು ಬರ್ಬೋದು. ಸೊ ಬನ್ನಿ, ಮಾರ್ನಿಂಗ್ ಟೈಮ್ ಯಾವ ರೀತಿ ಇರುತ್ತೆ ನಮ್ಮೂರು ದೇವಸ್ಥಾನ ಅಂತ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ.
ಸೊ ಕೆಳಗಡೆ ನನ್ನ ಮಕ್ಕಳು ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ರು, ತುಂಬ ನಾಯ್ಸ್ ಬರ್ತಿದೆ ಅವ್ರದ್ದು. ಸೊ ಪ್ಲೀಸ್ ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಬನ್ನಿ ಇವಾಗ ಹೊರಡೋಣ. ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು. ಸೊ ಇವಾಗ ದೇವಸ್ಥಾನಕ್ಕೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಮಾವಿನ ಸೊಪ್ಪನ್ನ ಅದರೊಳಗಡೆ ಇಟ್ಕೊಂಡು ಹೋಗಬೇಕು. ಹಾಗೆಯೇ ಈ ತಟ್ಟೆಲಿ ಏನಪ್ಪ ಈ ಪ್ಲೇಟಲ್ಲಿ ಇಷ್ಟೊಂದು ಈ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಹೌದು, ಸೌತೆಕಾಯಿ, ಹಾಗೆ ದ್ರಾಕ್ಷಿ ಎಲೆ, ಅಡಿಕೆ, ಹಾಗೆಯೇ ಕಿತ್ತಲೇನು, ಈ ರೀತಿ ಬೇವಿನ ಸೊಪ್ಪು, ಈ ರೀತಿ ಇಷ್ಟು ತೊಗೊಂಡೋಗ್ತಾ ಇದ್ದೀವಿ. ಏನಕ್ಕಂದರೆ ಇದನ್ನು ಮಕ್ಕಳಿಗೆ ಇಲಿ ತೆಗೆದು ನಾವು ಈ ರೀತಿ ದೇವಸ್ಥಾನದ ಮೇಲೆ ಹಾಕ್ತೀವಿ. ನೋಡ್ತಾ ಇರ್ಬೋದು ನೀವು ಈಗ ಯಾವ ರೀತಿ ಹಾಕ್ತೀವಿ ಅಂತ. ನನ್ನ ಮಗ ಅದನ್ನು ಕೂಡ ತಿಂತಾ ಇದ್ದಾನೆ. ಈ ರೀತಿ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಇಲಿ ತೆಗೆದು ಈ ರೀತಿ ದೇವಸ್ಥಾನದ ಮೇಲ್ಗಡೆ ಹಾಕ್ತಾರೆ. ಸೊ ನಮ್ಮೂರಲ್ಲಿ ಇದೇ ರೀತಿ ಹಾಕುವಂಥದ್ದು ಯಾವಾಗಲೂ ಅಷ್ಟೇ, ಪ್ರತಿ ವರ್ಷ. ಸೊ ನಿಮ್ಮ ಮನೇಲೂ ಇದೇ ರೀತಿ ಅಂತಲೇ ಹೇಳಿ. ಸೊ ಇದನ್ನ ಹಿಂದ್ಗಡೆ ಇರೋ ರೀಸನ್ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಬೇಕಾದ್ರೆ ತಿಳ್ಕೊಂಡು ಹೇಳ್ತೀನಿ. ಅಮ್ಮ ಆಗಬಾರ್ದು, ಆ ರೀತಿ ಹಾಕ್ತಾರೆ, ಈ ರೀತಿ ಹಾಕಬೇಕು ಅಂತ ಹೇಳ್ತಾರೆ ಮನೇಲಿ. ಅಷ್ಟು ಬಿಟ್ಟರೆ ಇನ್ಯಾವುದು ಬೇರೆ ರೀಸನ್ ಎಲ್ಲ ಗೊತ್ತಿಲ್ಲ. ಸೊ ನಮ್ಮ ನಿಶು ಬೇಬಿಗೆ ಅವ್ರ ಹತ್ತೆ ಇಲಿ ತೆಗಿಯೋಕೆ ಹೋಗಿ ಪಾಪ ಅದನ್ನ ಎಸೆಯೋಕೆ ಹೋಗಿ ಅವನೇ ಕೆಳಗಡೆ ಬಿದ್ದೋಗ್ಬಿಡ್ತಿದ್ದ. ನೋಡ್ತಾ ಇರ್ಬೋದು ನೀವೇ. ಸೊ ಇಬ್ಬರು ಸುಮ್ಮನೆ ನಿಂತ್ಕೊಂಡು ಏನೋ ತಗ್ಸ್ಕೊತಾ ಇದ್ದಾರೆ. ಎಷ್ಟು ಡಿಸೆಂಟಾಗಿದ್ದಾರೆ ನೋಡ್ಬೋದು. ಸೊ ಈಗ ಮಾರ್ನಿಂಗ್ ಟೈಮ್ ನೋಡ್ಬೋದು. ಆಲ್ಮೋಸ್ಟ್ ಅಲ್ಲೇ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ವೀಡಿಯೋದಲ್ಲಿ ಗೊತ್ತಾಗಿರುತ್ತೆ. ಅಲ್ಲೂ ಕೂಡ ಬೇರೆ ಮಕ್ಕಳು ಕೂಡ ಅದೇ ರೀತಿ ಇಲಿ ತೆಗ್ದೆಲ್ಲ ಮೇಲ್ಗಡೆ ಎಸಿತಾ ಇದ್ದಾರೆ. ಫ್ರೆಂಡ್ಸ್ ಬಂದ್ವಿ ಟೆಂಪಲ್ ಒಳಗಡೆ. ನಾನು ಹೇಳ್ದಾಗೆ ಇವತ್ತು ಕೂಡ ನಾನು ಸ್ವಲ್ಪ ಲೇಟಾಗಿಯೇ ಬಂದಿದ್ದು. ಯಾಕಂದರೆ ತುಂಬ ರಶ್ ಇರ್ತಾರೆ ಅಂತ ಹೇಳ್ಬಿಟ್ಟು ಆ್ಯಶ್ವಲಾಗಿ ನಾವು ಸ್ವಲ್ಪ ಲೇಟಾಗಿಯೇ ಹೋಗೋವಂಥದ್ದು. ಇನ್ನೂ ಒಂದು ಸ್ವಲ್ಪ ಬೇಗನೆ ಬರಬೇಕಿತ್ತು. ಇನ್ನು ಮಕ್ಕಳ ಜೊತೆ ರೆಡಿ ಮಾಡಿ ಕರ್ಕೊಬರೋಷ್ಟು ಎಷ್ಟೊತ್ತಾಯಿತು. ಸೊ ಟೆಂಪಲ್ದು ಫೋಟೋ ಏನಾದರೂ ನೋಡಿಲ್ಲ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ತಮ್ಮನೆಲ್ಲ ಹಾಕಿದ್ದೀನಿ ನಾನು, ನೋಡ್ಬೋದು ನೀವು ನಮ್ಮೂರು ಮಾರಮ್ಮನ್ನ. ಸೊ ಹಾಗೆ ಈಗ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಇಲ್ಲೇ ಒಂದು 5 ಮಿನಿಟ್ಸ್ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ದೇವಸ್ಥಾನದ ಹತ್ರ ಕೂತ್ಕೊಂಡಿದ್ವಿ. ನನ್ನ ಮಕ್ಕಳು ಆಲ್ರೆಡಿ ಸ್ಟಾರ್ಟ್ ಮಾಡಿದರು, ಅಲ್ಲೆಲ್ಲ ನೋಡಿಬಿಟ್ಟು ಅವರು ಆಟ ಸಾಮಾನು. ಹಾಗೆ ನೋಡ್ಬೋದು ನಾನು ವೀಡಿಯೋ ಹಂಗೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದಂಗೆ ದೇವಸ್ಥಾನದ ಲೈಟು ಕೂಡ ಆನ್ ಆಗೋಯ್ತು ಅಂತ ಹೇಳ್ಬೋದು. ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ನೆಕ್ಸ್ಟ್ ಮನೆಗೆ ಬಂದ ತಕ್ಷಣ ನಾನು ಅಮ್ಮನ ಮನೆಗೆ ಬಂದೆ. ಸೊ ಅಕ್ಕಂದ್ರೆ ಅತ್ತೆ ಮನೇಲೆಲ್ಲ ಅಡುಗೆನೂ ಕೂಡ ಪ್ರಿಪೇರ್ ಮಾಡಿದೆ, ಎಲ್ಲ ಆಗಿತ್ತು. ಇನ್ನೇನಿಲ್ಲ, ಸೊ ಹಬ್ಬ ಅಲ್ವಾ, ಸೊ ಒಂದೇ ಊರಾಗಿರೋದ್ರಿಂದ ಹಬ್ಬಕ್ಕೇನು ಫಸ್ಟೇ ಬರೋವಂಥದ್ದು ಏನಿರಲ್ಲ, ಯಾವಾಗಲೂ ಅಷ್ಟೇ. ಸೊ ನಾನೀಗ ಹಬ್ಬ ಮುಗಿಸ್ಕೊಂಡು ಹಿಂಗೆ ನೈಟ್ ಟೈಮೇ ನಾನು ಅಮ್ಮನ ಮನೆಗೆ ಬರೋವಂಥದ್ದು. ನನ್ನ ಮಗ ಫಸ್ಟ್ ಡೇ ಸಮ್ಮರ್ ಕ್ಯಾಂಪ್ಗೆ ಹೋಗಿದ್ದಲ್ವ, ಅವ್ನು ಮಾಡಿರೋಂಥ ಡ್ರಾಯಿಂಗ್ ನೋಡ್ಬೋದು. ನಮ್ಮಪ್ಪ ಹೊಸ ಫ್ಯಾನ್ ತಂದಿದ್ರು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಅಣ್ಣ ತಮ್ಮದಿರು ಇಬ್ಬರು ಕೂಡ ಮಲ್ಕೊಂಡು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ನೋಡ್ಬೋದು ಇಬ್ಬರು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಸೊ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.